ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಮನೆಗೆ ಮುಖ್ಯ ದ್ವಾರವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು, ಯಾವ್ಯಾವ ರಾಶಿಯವರಿಗೆ ಯಾವ ದಿಕ್ಕು ಆಗಿ ಬರುತ್ತೆ, ಯಾವ ಬಾಗಿಲು ಆಗಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಒಂದು ಮನೆ ನಿರ್ಮಾಣದಲ್ಲಿ ಒಂದು ಮನೆಯ ಮುಖ್ಯ ದ್ವಾರ ಅನ್ನೋದು ತುಂಬ ಮುಖ್ಯವಾದದ್ದು. ಈಗ ಮನುಷ್ಯನಿಗೆ ಹೇಗೆ ಒಂದು ತಲೆ ಮುಖ್ಯ, ಬಾಯಿ ಮುಖ್ಯ, ಹಾಗೆ ಒಂದು ಮನೆ ಬಾಗಿಲು ಅನ್ನೋದು ನಮ್ಮ ಬಾಯಿ ಥರ. ಏನೇ ಆದ್ರೂ ಇದರೊಳಗಡೆ ಹೋಗಬೇಕು. ಬಾಯಿಂದ ಏನೇ ಆದರೂ ಆಹಾರಗಳು, ಏನೇ ಪದಾರ್ಥಗಳು ಇರ್ಬೋದು, ಒಳಗಡೆ ಹೋದರೆ ಅದು ಹೊಟ್ಟೆಯಲ್ಲಿ ಹೋಗಿ ಜೀರ್ಣ ಆಗಿ ನಮಗೆ ಚೈತನ್ಯ ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಅದೇ ರೀತಿ ಒಂದು ಮನೆ ಬಾಗಿಲು ಇಂದ ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳು ಬರ್ತವೆ. ಹಾಗಾಗಿ ಎಲ್ಲ ಎನರ್ಜಿಗಳು ಬಂದು ನಮ್ಮ ಮನೆಗೆ ಒಂದು ಶಕ್ತಿ, ಒಂದು ಸಂಪತ್ತನ್ನು ಕೊಡಬೇಕು ಅಂತ ಹೇಳಿದರೆ ಮನೆಯ ಬಾಗಿಲು ತುಂಬ ಮುಖ್ಯವಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ 4 ರೀತಿಯಾಗಿ ನಾವು ಮನೆಯ ಬಾಗಿಲನ್ನು ಆಯ್ಕೆ ಮಾಡ್ಕೋಬೋದು. ಅದರಲ್ಲಿ ಜನರಲ್ ಆಗಿ ನಾವು ಯಾವುದೇ ಪಂಡಿತರ ಹತ್ರ, ಇಲ್ಲಿ ಲೋಕಲ್ ಎಲ್ಲ ಜ್ಯೋತಿಷ್ಯಗಳ ಹತ್ರ ಹೋದರೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತೇಳಿದರೆ ನಾಮ ನಕ್ಷತ್ರದ ಮುಖಾಂತರ ಅವರ ರಾಶಿಗೆ ಯಾವ್ದು ಸಂಬಂಧಪಡುತ್ತೆ ಆ ರಾಶಿಯ ಒಂದು ಬಾಗಿಲನ್ನು ಇಡ್ತಾರೆ. ಅದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ತಿಳಿದಂಥ ಹತ್ರ ಹೋದರೆ ಆಲ್ಮೋಸ್ಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮ ಸರ್ವಾಷ್ಟಕ ವರ್ಗಗಳಲ್ಲಿ ಅತಿ ಹೆಚ್ಚು ಬಿಂದುಗಳನ್ನು ತಾಂಡಂಥ ರಾಶಿಗಳು ಇರ್ತಾವಲ್ಲ, ಅಗ್ನಿತತ್ವ ಆಗಿದ್ದರೆ ಪೂರ್ವ, ಪೃಥ್ವಿ ತತ್ವ ಆಗಿದ್ದರೆ ದಕ್ಷಿಣ ದಿಕ್ಕು, ಹಾಗೆ ವಾಯುತತ್ವ ಆಗಿದ್ರೆ ಪಶ್ಚಿಮ ದಿಕ್ಕು, ಹಾಗೆ ಜಲತತ್ವ ಆಗಿದ್ರೆ ಉತ್ತರ ದಿಕ್ಕನ್ನು ಸೂಚನೆ ಮಾಡುತ್ತೆ. ಇದು ಸರ್ವಾಷ್ಟಕ ವರ್ಗಗಳಲ್ಲಿ ಹೆಚ್ಚು ಬಿಂದುಗಳನ್ನು, ಹೆಚ್ಚು ಪಾಯಿಂಟ್ಸ್ಗಳನ್ನ ತಾಂಡಂಥ ರಾಶಿಗೆ, ಆ ತತ್ವಕ್ಕೆ ಆ ಬಾಗಿಲನ್ನು ನಾವು ಇಟ್ಟರೆ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ. ಹಾಗೆ 3ನೇದು ಜನ್ಮ ಲಗ್ನ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಲಗ್ನ ಇರುತ್ತೆ. ಆ ಲಗ್ನಾಧಿಪತಿ ಯಾವ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಆ ರಾಶಿಯ ಬಾಗಿಲನ್ನು ಇಡುವ ಸಂಪ್ರದಾಯನೂ ಇದೆ. ಈ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಆ ಬಾಗಿಲಿಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರಿಗೆ ಯಶಸ್ಸು, ಕೀರ್ತಿ, ಧನ ಸಂಪತ್ತನ್ನು ಸಿಗುತ್ತೆ. ಹಾಗೆ ಇನ್ನೊಂದು ಚಂದ್ರ ರಾಶಿ ಆಧಾರಿತವಾಗಿ ನಾವು ಬಾಗಿಲನ್ನು ಇಡ್ತೀವಿ. ಅಂದರೆ ಒಬ್ಬ ವ್ಯಕ್ತಿಯ ರಾಶಿ ಮೇಷ, ಸಿಂಹ, ಧನಸ್ಸು ಆಗಿದ್ದರೆ ಅವರಿಗೆ ಪೂರ್ವ ದಿಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ವೃಷಭ, ಕನ್ಯಾ, ಮಕರ ರಾಶಿ ಆಗಿದ್ದರೆ ಇವರಿಗೆ ದಕ್ಷಿಣ ದಿಕ್ಕು ಆಗಿ ಬರುತ್ತೆ. ಸೆಕೆಂಡ್ ಆಪ್ಷನ್ ಅಂದರೆ ಪೂರ್ವ ದಿಕ್ಕೂ ಇವರಿಗೆ ಆಗಿ ಬರುತ್ತೆ. ಹಾಗೆ ಮಿಥುನ, ತುಲಾ, ಕುಂಭ ರಾಶಿಯವರಾಗಿದ್ದರೆ ಇವರಿಗೆ ಪಶ್ಚಿಮ ದಿಕ್ಕು ಚೆನ್ನಾಗಿ ಬರುತ್ತೆ. ಹಾಗೆ ಸೆಕೆಂಡ್ ಆಪ್ಷನ್ ಉತ್ತರ ದಿಕ್ಕು. ಹಾಗೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಯವರಿಗೆ ಉತ್ತರ ದಿಕ್ಕು 100% ಆಗಿ ಬರುತ್ತೆ. ಒಂದು 50% ಅಂತ ಹೇಳಿದರೆ ನೀವು ಪಶ್ಚಿಮ ದಿಕ್ಕನ್ನು ಆಯ್ಕೆ ಮಾಡ್ಕೋಬೋದು. ಹಾಗೆ ಇನ್ನೊಂದು ಮೆಥಡ್ ಇದೆ. ಇದು ಏನಂದರೆ 10ನೇ ಅಧಿಪತಿ ಅಂದರೆ ಕರ್ಮಾಧಿಪತಿ. ನೀವೇನು ಕರ್ಮ ಮಾಡ್ತಿರ್ತೀರ ಆ ಕರ್ಮಕ್ಕೆ ಸಪೋರ್ಟಿವ್ ಆಗಿರುವಂಥ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳುವಂಥ ರೀತಿ ಇದು. 10ನೇ ಕರ್ಮಾಧಿಪತಿ ಎಲ್ಲಿ ಸ್ಥಿತರಾಗಿರ್ತಾರೆ, ಅವರ ಕರ್ಮ ಯಾವುದು, ಆ ರಾಶಿಗೆ ಅನುಗುಣವಾಗಿ ನಾವು ದಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಉದಾಹರಣೆಗೆ ಶಿಕ್ಷಣ, ಜ್ಞಾನ, ಬುದ್ಧಿವಂತಿಕೆ, ಕಾನೂನು, ಈ ರೀತಿಯಾದ ಕ್ಷೇತ್ರಗಳಿದ್ದವರಿಗೆ ಪೂರ್ವ ದಿಕ್ಕು ಚೆನ್ನಾಗಿ ಬರುತ್ತೆ. ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಉದ್ಯಮಗಳು, ಮೋಟಾರು, ವಾಹನ, ಈ ಥರದವರಿಗೆಲ್ಲ ದಕ್ಷಿಣ ದಿಕ್ಕು ಆಗಿ ಬರುತ್ತೆ. ಹಾಗೆ ಯಾರು ಇಂಡಸ್ಟ್ರಿಯಲಿಸ್ಟ್ ಆಗಿರ್ತೀರಾ, ಉದ್ಯೋಗಗಳು ಮಾಡ್ತಾ ಇರ್ತೀರಾ, ಕಂಪ್ಯೂಟರ್ ಕ್ಷೇತ್ರದಲ್ಲಿ ಇರ್ತೀರಾ, ದೊಡ್ಡ ದೊಡ್ಡ ಉದ್ದಿಮೆ, ತೈಲ ಉದ್ದಿಮೆ, ಈ ಥರಗಳು ಮಾಡ್ತಾ ಇರೋರಿಗೆ ಪಶ್ಚಿಮ ದಿಕ್ಕು ಆಗಿ ಬರುತ್ತೆ. ಹಾಗೆ ವ್ಯಾಪಾರಸ್ಥರು ಯಾರು ಇರ್ತೀರಾ, ಸಣ್ಣ ಸಣ್ಣ ವ್ಯಾಪಾರಸ್ಥರು ಎಲ್ಲರಿಗೂ ಉತ್ತರ ದಿಕ್ಕು ಆಗಿ ಬರುತ್ತೆ. ಹೀಗೆ ಒಂದು ರೀತಿಯಾಗಿ ಅವರ ಕೆಲಸಕ್ಕೆ ತಕ್ಕನಾಗಿರುವಂಥ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋ ಒಂದು ರೂಢಿಯಲ್ಲಿದೆ. ಏನೇ ಆಯ್ಕೆ ಮಾಡಿಕೊಂಡ್ರೂ ಮುಖ್ಯವಾಗಿ ನಾವು ಆ ಲಗ್ನಾಧಿಪತಿಗೆ ನಾವು ಆಯ್ಕೆ ಮಾಡಿಕೊಂಡು ಇರುವ ರಾಶಿಯ ದಿಕ್ಕಿನ ಅಧಿಪತಿ ಬಂದು ಮಿತ್ರನಾಗಿರಬೇಕು. ಅದೇನಾದರೂ ಶತ್ರು ಆಗಿದ್ದರೆ, ಅದು ಅಷ್ಟಮ, ಷಷ್ಠ, ದ್ವಾದಶ ಭಾವದ ಅಧಿಪತಿ ಆಗಿದ್ದರೆ ನಮ್ಮ ಪತನ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ಸ್ ಅನ್ನೋದು ಬರುತ್ತೆ. ಹಾಗೆ ಇನ್ನೊಂದು ಮುಖ್ಯ ವಿಚಾರ, ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ, ಕೆಲವರು ಮುಖ್ಯದವರ ಕರೆಕ್ಟಾಗಿ ಇಟ್ಟು ಹೋಗ್ತಾರೆ, ಆದ್ರೂ ಅವರಿಗೆ ಯಶಸ್ಸು ಸಿಗೋದಿಲ್ಲ, ಅಲ್ಲಿಗೆ ಹೋದ್ಮೇಲೆ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ ಅಂತ. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂತ ಹೇಳಿದರೆ, ಮುಖ್ಯದ್ವಾರ
ಇಟ್ಟರೆ ಆ ಮುಖ್ಯದ್ವಾರ ಎಷ್ಟು ಟೈಮ್ ತೆರೆದಿರ್ತೀವಿ ಅನ್ನೋದು ತುಂಬ ಮುಖ್ಯ. ಎನರ್ಜಿ ನಮಗೆ ಯಾವ ದಿಕ್ಕಿನಿಂದ ಬರ್ತಾ ಇದೆ, ಯಾವ ಸೋರ್ಸಿಂದ ಬರ್ತಾ ಇದೆ ಅನ್ನೋದು ಮುಖ್ಯವಾಗುತ್ತೆ. ಮುಖ್ಯದ್ವಾರವನ್ನು ನೀವು ತುಂಬ ಓಪನ್ ಇಟ್ಟರೆ ಅಲ್ಲಿಂದ ಎನರ್ಜಿ ಬರುತ್ತೆ. ಹಾಗಾಗಿ ಈ ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿಗೆ ಆದಷ್ಟು ಓಪನ್ ಎನರ್ಜಿ ಸ್ಪೇಸ್ನ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಬರುತ್ತೆ. ನಿಮ್ಮಲ್ಲಿ ಯಶಸ್ಸು, ವಿದ್ಯೆ, ನೆಮ್ಮದಿ, ಸುಖ ಅನ್ನೋದು ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ವಾಸ್ತುವಲ್ಲಿ ಹಾಗೆ ಇನ್ನೂ ಕೆಲವೊಂದು ಮೌಢ್ಯಗಳಿದೆ. ಆ ಮೌಢ್ಯಗಳನ್ನ ಅಂದರೆ ಉತ್ತರ ಪೂರ್ವ ಬಾಗಿಲೇ ಆಗುತ್ತೆ ಅಂತ ಅನ್ಕೋತಾರೆ. ಅದು ತಪ್ಪು. ಆ ರೀತಿಯಾಗಿ ಎಲ್ರಿಗೂ ಆಗೋದಿಲ್ಲ. ಸೊ ಎನರ್ಜಿ ಅನ್ನೋದು, ಸ್ಪೇಸ್ ಎನರ್ಜಿ ಅನ್ನೋದು ಸಾಮಾನ್ಯವಾಗಿ ಇರುತ್ತೆ. ಈ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡೋದೇ ವಾಸ್ತು. ಸೊ ಹಾಗಾಗಿ ಎಲ್ಲ ದಿಕ್ಕುಗಳೂ ಆಗಿಬಿಡುತ್ತೆ. ಅಂದರೆ ಅವರವರು ಜನ್ಮಕ್ಕೆ ಅನುಗುಣವಾಗಿ ಅವರಲ್ಲಿ ಯಾವುದೊಂದು ಪ್ರಕೃತಿ ಇರುತ್ತೆ, ಅವರಲ್ಲಿ ಒಂದು ಎನರ್ಜಿ ಫೀಲ್ಡ್ ಯಾವುದಿರುತ್ತೆ. ಈಗ ನನ್ನಲ್ಲಿ ನನ್ನದೇ ಆದ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ನೋಡಿ, ಎಲ್ಲರೂ ಅವ್ರವ್ರು ಅಟ್ರ್ಯಾಕ್ಟ್ ಮಾಡೋದು ಅವ್ರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ ಬಿಟ್ಟರೆ, ಒಂದು ಮದುವೆ ತಗೊಳ್ಳಿ, ಗೃಹಪ್ರವೇಶ ತಗೊಳ್ಳಿ, ನೀವು ನೋಡಿ ಅಲ್ಲಿ ಬಂದಿರೋರ ಸ್ನೇಹಿತರು ಇರ್ಬೋದು, ಬಂದಿರ್ಬೋದು, ಅವ್ರವ್ರ ಕ್ಷೇತ್ರದವೇ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ನಮಗೆ ಆದ ನಮ್ಮದೇ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಎನರ್ಜಿ ಫೀಲ್ಡಿಗೆ ಯಾವ ಸೂಟೋ ಆ ರೀತಿಯಾದಂಥ ಒಂದು ಬಾಗಿಲನ್ನು ನಾವು ನಿರ್ಮಾಣ ಮಾಡಿಕೊಂಡು ನಾವು ಬಾಳಿದರೆ ನಮಗೆ ಯಶಸ್ಸು ಜಾಸ್ತಿ ಆಗುತ್ತೆ, ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಬರುತ್ತೆ. ಥ್ಯಾಂಕ್ ಯು. ಸಾಯಿರಾಮ್.